ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಾನು 10 ಗ್ರಾಮ್ಸ್ ಒಳಗಡೆ ಸಿಗುವಂಥ ಮಂಗಳಸೂತ್ರ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಲೇಟೆಸ್ಟಾಗಿ ಡೈಲಿ ವೇರಲ್ಲಿ ವೇರ್ ಮಾಡ್ಬೋದಂತಹ ಮಂಗಳಸೂತ್ರನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ಯಾರು ನನಗೆ ಫಸ್ಟ್ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಮಾಡಿದವರು ಯೂಟ್ಯೂಬ್ನ ರನ್ ಮಾಡ್ತಾಯಿದ್ರೆ ಅವರ ಚಾನಲ್ನ ನಾನು ಪ್ರಮೋಟ್ ಮಾಡ್ತೀನಿ. ಡೈಲಿ ಇದೇ ರೀತಿಯಲ್ಲಿ ನಾನು ಹಾಕುವಂಥ ಜ್ಯುವೆಲರ್ಸ್ ವಿಡಿಯೋ ಆಗಿರ್ಬೋದು, ಯಾವುದೇ ವಿಡಿಯೋ ಆಗಿಗೂ ನನಗೆ ಯಾರು ಕಮೆಂಟ್ ಮಾಡ್ತಾರೆ ಅವರ ಚಾನಲ್ನ ನಾನು ಪ್ರಮೋಟ್ ಮಾಡಿ ಕೊಡ್ತೀನಿ. ನೋಡಿ, ಇವತ್ತಿನ ಫಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಇದನ್ನು ನೋಡಿದ್ರೆ ಡೈಲಿ ವೇರ್ ಮಾಡೋದೇನು, ನಾವು ಯಾವಾಗಲೂ ಔಟ್ಸೈಡ್ ಹೋದಾಗ ಈ ಥರ ವೇರ್ ಮಾಡಬೇಕನ್ಸುತ್ತೆ. ಡೈಲಿ ವೇರ್ಗೂ ಕೂಡ ತುಂಬಾ ಚೆನ್ನಾಗಿರುವಂತಹ ಮಂಗಲಸೂತ್ರ ಇದು. ಇವಾಗ ಏನಂತ ಅಂದರೆ ತಾಳಿ ಚೈನನ್ನು 30-40 ಗ್ರಾಮ್ಸಲ್ಲಿ ಮಾಡಿಸಿರ್ತೀವಲ್ವ, ಅದನ್ನು ಡೈಲಿ ವೇರ್ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ, ಮತ್ತು ಔಟ್ಸೈಡ್ ಹೋಗೋರು ಮತ್ತು ಆಫೀಸ್ಗೆ ಹೋಗುವಂಥವ್ರು ನಾರ್ಮಲಾಗಿ ಈ ಥರ ಫ್ಯಾನ್ಸಿಯಾಗಿರುವಂತಹ 10 ಗ್ರಾಮ್ಸ್ ಒಳಗಡೆ ಸಿಗುವಂತಹ ಮಂಗಲಸೂತ್ರನ ವೇರ್ ಮಾಡ್ತಾರೆ. 6 ಗ್ರಾಮ್ಸ್ 800 ಮೀನಲ್ಲಿದೆ ಇದು. ನೋಡಿ, ಇದಂತೂ ತುಂಬಾ ಯೂನಿಕ್ ಆಗಿದೆ. ಕರಿಮಣಿ ಆಗಿರ್ಬೋದು, ಮತ್ತು ಅದರಲ್ಲಿ ತಾಳಿ ಪೆಂಡೆಂಟ್ ಇದೆಯಲ್ವ ಚಿಕ್ಕದಾಗಿ ಗೋಲ್ಡಲ್ಲಿ, ಅದು ಕೂಡ ತುಂಬ ಯೂನಿಕಾಗಿ ಕಾಣಿಸುತ್ತೆ. 9 ಗ್ರಾಮ್ಸಲ್ಲಿ ನಿಮಗೆ ಈ ಥರ ಮಂಗಲಸೂತ್ರ ಸಿಗುತ್ತೆ. ಮತ್ತು ಇದು ಕೂಡ ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ. ಇದು ನಮಗೆ 7.5 ಗ್ರಾಮ್ಸ್ ಸಿಗುತ್ತೆ. ನೋಡಿ ಎಷ್ಟು ಯೂನಿಕಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಆರ್ ಶೇಪಲ್ಲಿ ಬೇಕು ಅಂದ್ರೂ ಕೂಡ ನಿಮ್ಗೆ ಆರ್ ಶೇಪಲ್ಲೂ ಕೂಡ ಸಿಗುತ್ತೆ. ಕಡಿಮೆ ಗ್ರಾಮ್ಸಲ್ಲಿ ನಾನು ಹೇಳ್ದಂಗೆ 10 ಗ್ರಾಮ್ಸ್ ಒಳಗಡೆ ಸಿಗ್ತವೆ ಇವೆಲ್ಲ. ಡೈಲಿ ವೇರ್ ಮಾಡ್ಬೋದು ಆರಾಮಾಗಿ. 3.5 ಗ್ರಾಮ್ಸಿಗೆ ನಮಗೆ ಈ ಥರ ಮಂಗಲಸೂತ್ರ ಸಿಗುತ್ತೆ. ಅದರಲ್ಲೂ ಕೂಡ ನಮಗೆ ಇನ್ಷಿಯಲ್ ಬೇಕಂದ್ರೂ ಕೂಡ ಅದರಲ್ಲೂ ಕೂಡ ನೀವು ಮಾಡಿಸ್ಕೊಬೋದು ಈ ಥರ. ನೋಡಿ, ಯಾವ ಇನ್ಷಿಯಲ್ ಬೇಕು ಆ ರೀತಿಯಲ್ಲಿ ನೀವು ಮಂಗಲಸೂತ್ರದಲ್ಲಿ ಪೆಂಡೆಂಟಾಗಿ ಬಳಸ್ಕೊಬೋದು. ಇದನ್ನು ಕೂಡ ಅಷ್ಟೇ. ನೋಡಿ, ಎಲ್ಲದ್ರೂ ಕೂಡ ನಾವು ಡೈಲಿ ವೇರಲ್ಲಿ ಮಾಡುವಂಥ ಮಂಗಲಸೂತ್ರಗಳಲ್ಲಿ ಕರಿಮಣಿ ಕೂಡ ಖಂಡಿತ ಇದ್ದೇ ಇರುತ್ತೆ. ಯಾಕೆಂದರೆ ಮಂಗಲಸೂತ್ರ ಅಂದರೆ ತಾಳಿ ಅಂದರೆ ಕರಿಮಣಿ ಇದ್ದೇ ಇರುತ್ತಲ್ವ. ಹಾಗಾಗಿ ಲೇಟೆಸ್ಟಾಗಿ ಮಾಡಿದ್ರೂ ಕೂಡ ಅದರಲ್ಲೂ ಕೂಡ ಕರಿಮಣಿನ ಯೂಸ್ ಮಾಡಿ ನಮಗೆ ಮಂಗಲಸೂತ್ರಗಳನ್ನ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಯೂನಿಕ್ ಆಗಿರೋ ಕಲೆಕ್ಷನ್ಸ್ ಅಂತ ಅಂದರೆ 10 ಗ್ರಾಮ್ಸ್ ಒಳಗಡೆ ಎಲ್ಲ ಆರಾಮಾಗಿ ಈ ಥರ ತೊಗೊಂಡು ವೇರ್ ಮಾಡ್ಕೊಬೋದು, ಆಫೀಸ್ ವೇರ್ ಮಾಡ್ಬೋದು, ಅಥವಾ ತಾಳಿ ಹಾಕಿನೂ ಕೂಡ ನೀವು ಈ ಥರ ಸಿಂಪಲ್ಲಾಗಿ ಮಂಗಲಸೂತ್ರನ ವೇರ್ ಮಾಡ್ಬೋದು. ನೋಡಿ, ಈ ಚೈನ್ ಬಂದುಬಿಟ್ಟು 13 ಗ್ರಾಮ್ಸಲ್ಲಿದೆ. ನಿಮಗೆ 10 ಗ್ರಾಮ್ಸಲ್ಲಿ 12 ಗ್ರಾಮ್ಸಲ್ಲಿ ನಾವು ಶಾರ್ಟ್ ಚೈನ್ ಮಾಡಿಸ್ಕೋತೀವಿ. ಅಂಥದ್ರಲ್ಲಿ ಈ ಥರ ತಾಳಿ ನಿಮಗೆ ಮಂಗಲಸೂತ್ರ ಸಿಗುತ್ತೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಕೊಟ್ಟಿರೋವಂಥ ಅಡ್ರೆಸ್ ಮತ್ತು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೂಡ ಬೇಕಿದ್ದರೆ ಆ ಥರ ಡಿಸೈನನ್ನು ಮಾಡಿಸ್ಕೊಬೋದು. ನೋಡಿ ಎಷ್ಟು ಯೂನಿಕ್ ಆಗಿರೋವಂಥ ಕಲೆಕ್ಷನ್ಸ್ಗಳು ಅಂತಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಗೋಲ್ಡಲ್ಲೂ ಇರಬೇಕು, ನಮಗೆ ಮಾಂಗಲ್ಯ ಚೈನು ರೀತಿಯಲ್ಲೂ ಇರಬೇಕು. ಆಗ ಏನು ಮಾಡ್ತಾರೆ ಅಂತ ಅಂದರೆ 40 ಗ್ರಾಮ್ಸ್ 35 ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ ತಾಳಿ ಅಂತ ಅಂದರೆ ನಾರ್ಮಲ್ಲಾಗಿ ಇವಾಗ ಸಿಲ್ವರಲ್ಲಿ ಬರುತ್ತಲ್ವಾ ಗೋಲ್ಡ್ ಪಾಲಿಶು, ಅದರಲ್ಲಿ ನಮಗೆ ತಾಳಿ ಚೈನನ್ನು ತೊಗೊಂಡು ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ವೇರ್ ಮಾಡ್ತಾರೆ. ಇದು ಗೋಲ್ಡಲ್ಲಿರೋದ್ರಿಂದ ಕರಿಮಣಿ ಆಗಿರೋದ್ರಿಂದ ನಮಗೆ ಎರಡೂ ಕೂಡ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಇದನ್ನು ಕೂಡ ವೇರ್ ಮಾಡ್ತಾರೆ. ತಾಳಿ ಜೊತೆ ಇದನ್ನು ಕೂಡ ವೇರ್ ಮಾಡ್ತಾರೆ. ಇಲ್ಲ ಅಂತಂದರೆ ಕೆಲವೊಬ್ಬೊಬ್ಬರು ಚೈನ್ಗಳೆಲ್ಲನೂ ಡೈಲಿ ವೇರಲ್ಲಿ ಹಾಕೋಕ್ಕಾಗಲ್ಲ ಅಂತ ಅಂದವರು ಕೂಡ ಈ ಥರ ಮಂಗಲಸೂತ್ರನ ಡೈಲಿ ವೇರಲ್ಲಿ ಯೂಸ್ ಮಾಡ್ತಾರೆ. ಸಿಂಪಲ್ಲಾಗೂ ಇರುತ್ತೆ, ಮತ್ತೇನಂತಂದರೆ ಕೆಲವೊಂದು ಟೈಮು ಕಳೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊರಗಡೆ ಕೆಲ್ಸಕ್ಕೆ ಹೋಗುವಂಥವ್ರು ಚೈನನ್ನು ವೇರ್ ಮಾಡ್ತಾರೆ. ಯಾವುದೇ ರೀತಿಯ ಡಿಸೈನ್ ಆಗಿರ್ಬೋದು, ಇವಾಗ ಎಲ್ಲದೂ ಕೂಡ ಆರ್ಟಿಫಿಷಿಯಲಲ್ಲಿ ಬಂದುಬಿಟ್ಟಿದೆ. ಗೋಲ್ಡ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅಂತ ಎಲ್ಲ ಗೊತ್ತಾಗೋದೇ ಇಲ್ಲ, ಆ ರೀತಿಯಲ್ಲಿ ಬಂದಿದೆ. ಯಾಕೆಂದರೆ ಅಷ್ಟು ಯೂನಿಕ್ ಆಗಿರೋಂಥ ಕಲೆಕ್ಷನ್ಸ್ ಜೊತೆಗೆ ಡೈಲಿ ನಾವು ಗೋಲ್ಡನ್ನೇ ಯೂಸ್ ಮಾಡೋಕ್ಕಾಗಲ್ಲ ಅಂದವರು ಕೂಡ ಆರ್ಟಿಫಿಷಿಯಲಲ್ಲೂ ಕೂಡ ಅದೇ ಥರ ಡಿಸೈನನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ನಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಗೋಲ್ಡ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅಂತ ಹೇಳ್ಬಿಟ್ಟು ಹಾಗಾಗಿಬಿಟ್ಟಿದೆ. ಇದೆಲ್ಲ 10 ಗ್ರಾಮ್ಸ್ ಒಳಗಡೆ ಇರುವಂಥ ಗೋಲ್ಡ್ ಮಂಗಲಸೂತ್ರಗಳು. ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ ನೋಡಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. SK ಜ್ಯುವೆಲರ್ಸಲ್ಲೂ ಕೂಡ ನಿಮಗೆ ಈ ಡಿಸೈನ್ಗಳು ಸಿಗುತ್ತೆ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ ಮಾಡಿಸ್ಕೊಬೋದು ಆರಾಮಾಗಿ. ಒಂದು ಸಲ ಸಾಧ್ಯ ಆದರೆ SK ಜ್ಯುವೆಲರ್ಸ್ಗೂ ಹೋಗಿ ಭೇಟಿ ಕೊಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ, ಎಷ್ಟು ಯೂನಿಕ್ ಆಗಿದೆ ಅಲ್ಲ ಈ ಮಂಗಲಸೂತ್ರ.
ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹೊಸ ಕಲೆಕ್ಷನ್ ನೆಕ್ಲೆಸ್ ಡಿಸೈನ್ ಇದೆ. ವಿಡಿಯೋನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.